ನಾನು ಈಗ ಅವರೇ ಅಪರಾಧಿಗಳು. ಗವರ್ನರ್ಗೆ ಅವಹೇಳನ ಮಾಡಿರೋದ್ರಲ್ಲಿ ಮೊದಲ ಅಪರಾಧಿ ಅವರೇ. ಅಪರಾಧಿ ಮುಖ್ಯಮಂತ್ರಿಗಳು ಆಯ್ತು, ಚರ್ಚೆ ಬೇಡ, ಚರ್ಚೆ ಬೇಡ, ಚರ್ಚೆ ಬೇಡ. ಈಗ ಎಲ್ಲ ಸದಸ್ಯರಿಗೆ ಎಲ್ಲ ಒಂದು ಸೆಕೆಂಡ್ ಕೇಳಿ, ಒಂದು ಸೆಕೆಂಡ್. ಈಗ ನೋಡಿ, ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸಲಿಕ್ಕೆ ಇವತ್ತೆಲ್ಲ ಸಹಕಾರ ಕೊಡ್ಬೇಕು. ಸಮಸ್ಯೆ ಬಂದ ಆಯ್ತು, ಈಗ ಸಮಸ್ಯೆ ಬಗೆ ಆಯ್ತು. ಒಂದು ಸೆಕೆಂಡ್ ಮಾತೊಂದು ಅವಕಾಶ ಕೊಡಿ. ಒಂದು ಸೆಕೆಂಡ್ ಇಲ್ಲ, ಒಂದು ಸೆಕೆಂಡ್. ನೀವೆಲ್ಲ ಹಿರಿಯರು ಅಧ್ಯಕ್ಷರೇ, ಗೌರವಾನ್ವಿತ ಅಧ್ಯಕ್ಷರೇ, ನಾವು ಪರಸ್ಪರ ಸಹಕಾರ ಕೊಡ್ತೇವೆ. ನೀವು ಆ ಕಡೆ ಹೊಳೆದವ್ರು ನಮ್ಮ ಕಡೆ ಹೊಳೆ ನೋಡುದಿಲ್ಲ. ಏನು ಇಲ್ಲಿ ಬಂದು ಬರ್ತಾ ಬಿಡ್ರಿ. ಒಂದು ಸೆಕೆಂಡ್, ಇಲ್ಲಿ ಸೀನಿಯರ್ ಮಾತಾಡ್ತಾರೆ. ಯಾಕೆ ಒಂದು ಸೆಕೆಂಡ್. ಈಗ ನೋಡಿ, ಈಗ ಒಂದು ಪಾವಿತ್ರ್ಯತೆ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ. ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡೋ ವಿಚಾರ ಅಂತ ಹೇಳಿ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು ಅದರ ಬಗ್ಗೆ ಅವರು ಹೇಳಿ. ಒಂದು ಸೆಕೆಂಡ್ ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್, ಸುಮ್ಮನೆ ಒಂದು ಸೆಕೆಂಡ್ ಅವರೇ. ಯಾಕೆ ಜಾರ್ಜ್ ಅವರೇ, ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ. ನಿಮ್ದೀಗ ಏನಿದೆ, ಅಭ್ಯುಚಾರಿ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಟ್ಟು ಇಷ್ಟು ತನಕ ಯಾವ ಕೂಡ ತಗೊಳ್ಳಿಲ್ಲ. ಚರ್ಚೆ ಅಭ್ಯುಚಾರಿ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ. ಇದು ನೀವು ಸರಿಯಲ್ಲ, ನೀವು ನಿಯಮ ಉಲ್ಲಂಘಿಸಿದ್ದೀರಂತ ನೀವೆಲ್ಲ ಚರ್ಚೆ ಮಾಡಿ ಮೇನ್ ವಿಚಾರ ಮೇನ್ ಇರುವುದು ಅಲ್ಲಿಗ ಅಲ್ವಾ. ನಾನೇ ಅಲ್ಲ, ನನ್ನ ತಂದೆ ಶಾಸಕರಾಗಿದ್ರು, ಅವ್ರು ಸೆಟ್ಟಿಂಗ್ ಮಾಡಿ ತೀರಿ ಹೋದ್ರು. ಅವರ ಸಂತಾಪ ಆಗೋ ಕೂಡ ಸಬ್ಜೆಕ್ಟ್ ಚರ್ಚೆ ಆಯಿತು. ನೀವು ತಗೊಳ್ಳಿ ಹಿಸ್ಟ್ರಿಯಲ್ಲಿ ರೆಕಾರ್ಡಲ್ಲಿ ಸಿಟ್ಟಿಂಗ್ ಮೆಂಬರ್ ಆಫ್ ದಿ ಹೌಸ್ ಅವರಿಗೆ ಸಂತಾಪ ಸೂಚನೆ ಮಾಡೋ ಮುಂಚೆ ಕೂಡ ಚರ್ಚೆ ಆಯಿತು. ಅದು ಇಲ್ಲ ಅಂತ ಒಂದು ಸನ್ನಿವೇಶ ಏನೋ ಚರ್ಚೆ ಆಗ್ತದೆ. ಈಗ ವಿಚಾರ ಏನಿದೆ, ನಾನು ನಿಮ್ಮೇನು ಕೊಟ್ಟಿದ್ದೇನೆ. ಅರ್ಥ ಆಯ್ತು. ಸಂತಾಪ ಸೂಚನೆಗಿಂತ ಮುಂಚೆ ವಿಷಯಗಳನ್ನು ತಗೊಳ್ಬೇಡಿ ಅಂತ ನಾವು ಹೇಳ್ತಾ ಇದ್ವಿ. ನೀವು ತಗೊಂಡಿದ್ದೀರಿ ಅಂತ ಹೇಳಿದ್ರು. ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು. ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗದಲ್ಲೇ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ? ಒಂದು. ಎರಡನೇದು, ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು. ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಹಾರಿಸಲಿಕ್ಕೆ ಬಿಡ್ಲಿಲ್ಲ. ನಾಚಿಕೆ ಆಗಬೇಕು ಇವರಿಗೆ. ನಿಯಮಾವಳಿಗಳ ಪ್ರಕಾರ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಯಮಾವಳಿ ನೀವು ಹೇಳ್ತಾ ಇದ್ದೀರಿ 52 ವರ್ಷ ರಾಷ್ಟ್ರಧ್ವಜ
ಸದನದ ಹಿರಿಯ ವರ್ಷ ತೀರೋಗಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ನಿಮ್ಗೆ ಸಂತಾಪ ಬೇಕಾ ಬೇಡವಾ? ಯಾಕೆ ಮಾತಾಡ್ತೀರಿ? ಅವ್ರು ಮಾತಾಡ್ಲಿ, ನೀವೇ ಮಾತಾಡ್ತೀರಿ. ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವ್ರು ಚರ್ಚೆ ಮಾಡ್ತಾರೆ. ನಿಮ್ಗೆ ಬೇಕಾ ಬೇಡವಾ? ಒಪ್ಪಿಲ್ಲ ಸ್ವಾಮಿ ನೀವು. ನಿಮ್ಗೆ ಚರ್ಚೆ ಬೇಕಾ ಬೇಡವಾ? ನೀವು ಮತ್ತೆ ಚರ್ಚೆ ಮಾಡಿ. ಈಗ ಪ್ರತಿಪಕ್ಷ ನಾಯಕರು ನಿಂತಿದ್ದಾರೆ, ಮತ್ತೆ ಚರ್ಚೆ ಮಾಡಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷ, ನಾವು ಸನ್ಮಾನ್ಯ ಅಧ್ಯಕ್ಷ ಸದನ ಸುರಳಿತವಾಗಿ ನಡೀಬೇಕಂತಂದ್ರ ನನ್ನ ಆತ್ಮೀಯ ಸ್ನೇಹಿತ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನೀವು ಮೊದಲೇ ಕಂಟ್ರೋಲ್ನಾಗ ಇಡ್ರಿ. ನಿಮ್ಮ ಆತ್ಮೀಯ ಸ್ನೇಹಿತ ನೀವೇ ಕಂಟ್ರೋಲ್. ಆಯ್ತು. ಈಗ ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರನ್ನು ನೋಡ್ಬೇಡಿ. ನಿಮ್ಗೆ ಅಭಿಚಾರ ಬೇಕಾ ಬೇಡವಾ? ಕಾನೂನು ಸಚಿವರು ಮಾತಾಡಬಾರ್ದಾ? ಅಭಿಚಾರ ಬೇಕಾ? ಆಯ್ತು, ನಾವು ಹೇಳ್ತೇವೆ. ನೀವೇ ಆಯ್ತು, ಸಂತಾಪ ಸೂಚನೆ ಬೇಕಾ ಬೇಡವಾ ಹೇಳಿ? ಅವರು ಮಾತಾಡಿ, ಮಾತಾಡ್ಬೇಕು. ನೀವು ಕೂತ್ಕೊಳ್ಳಿ, ಮಾತಾಡ್ಬೇಕು. ನಿಮ್ಗೆ ಸಂತಾಪ ಸೂಚನೆ ಬೇಕಾ ಬೇಡವಾ? ಒಂದು ಹಿರಿಯರು 120 ವರ್ಷ ಆದಂತ ಹಿರಿಯ ನಾಯಕರು ನಮ್ಮ ನಗಲಿದ್ದಾರೆ. ಅವ್ರಿಗೆ ಬೇಕಾ ಬೇಡವಾ? ನಾಳೆ ನಮ್ಮ ಮನೆಯವರು ಏನ್ ಪರಿಸ್ಥಿತಿ ಆಗ್ಬೋದು? ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಪ್ರದೀಪ್ ಈಶ್ವರ್ ಸರ್, ನೀವು ಅಸೆಂಬ್ಲಿಗೆ ಬಂದದ್ದು ಸಂತೋಷ. ಅದು ಈ ರೀತಿ ಅಂತ ನೀವು ಕೂತ್ಕೊಳ್ಳಿ. ಪ್ರದೀಪ್ ಅವರೇ, ಪ್ರದೀಪ್ ಸರ್, ನಂದು ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ನೀವು ಪ್ರದೀಪ್ ಅವರ ಸರ್, ಸದನ ತನ್ನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಅವ್ರು ಮಾತಾಡ್ ಕೂತ್ಕೊಳ್ಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಒಂದು ಪತ್ರವನ್ನ ನಿಮಗೆ ಕೊಟ್ಟಿದ್ದಾರೆ. ನಿಯಮ 27 ಏನ್ ಹೇಳ್ತಾ ಇದೆ ನಿಮಗೆ ಕೊಟ್ಟಿದ್ದಾರೆ. ಆ ವಿಷಯ ಪ್ರಸ್ತಾಪ ಮಾಡಕ್ಕೂ ನೀವು ಬಿಡಲ್ಲ ಅಂತಂದ್ರೆ ಸದನ ಹೆಂಗ್ ನಡೆಯುತ್ತೆ? ನಾವ್ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ನೀವು ಎಚ್ ಕೆ ಪಾಟೀಲ್ ವಿಷಯ ಪ್ರಸ್ತಾಪ ಮಾಡಿದ ನಂತರ ವಿರೋಧ ಪಕ್ಷದ ನಾಯಕರಿಗೂ ಒಂದು ಶಬ್ದ ಮಾತಾಡ್ಲಿಕ್ಕೆ ಕೊಡ್ಬೇಕಲ್ಲ. ರಾಷ್ಟ್ರಗೀತೆ ವಿಧಾನಸೌಧದ ಒಳಗೆ ಗೆದ್ದವರು ಪಾಕಿಸ್ತಾನ ಘೋಷಣೆ ಕೂಗಿದಾಗ ಇವ್ರು ಏನು ಅನ್ನಿಸ್ತಾ ಇಲ್ಲ. ರಾಷ್ಟ್ರಗೀತೆ ನಿಯಮ 27 ಉಲ್ಲೇಖ ಒಂದ್ ಸೆಕೆಂಡ್. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಅಲ್ಲ ಅಧ್ಯಕ್ಷರೇ, ರಾಷ್ಟ್ರಗೀತೆ ಬಗ್ಗೆ ಮಾತಾಡಲಿಕ್ಕೆ ಬೇರೆ ಚರ್ಚೆ ತೆಗಿತಾರೆ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ ಸಭಾಧ್ಯಕ್ಷರೇ, ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ ಸಭಾಧ್ಯಕ್ಷ. ಅವರ ಕೈ ಕಬ್ಬಿಣ, ನಿನ್ಗೊಂದು ಹಗ್ಗ ಕೊಡ್ಬೇಕು. ಕೊಡಿ ಸಭಾಧ್ಯಕ್ಷರೇ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ.